ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ದಿವಸ ನಾವು ಏನು ಕಲಿಯೋಣ? ಟ್ಯಾಲಿ ERP9 ಸೆಷನ್ಸಲ್ಲಿ ಇವತ್ತಿನ ದಿವಸ ನಾವು ಡಿಸ್ಪ್ಲೇ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಡಿಸ್ಪ್ಲೇ ಅನ್ನುವಂಥ ಒಂದು ಆಪ್ಷನಲ್ಲಿ ಏನೇನು ನಾವು ಇಂಪಾರ್ಟೆಂಟನ್ನು ನಾವು ಕಲಿಬಹುದು ಅಂತ ಇವತ್ತಿನ ದಿವಸ ನೋಡೋಣ. ಸ್ಟಾರ್ಟ್ ಮಾಡೋ ಮೊದಲು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ನಲ್ಲಿ ನೋಡುವಾಗ ಸೆಟ್ಟಿಂಗ್ಸಿಗೆ ಹೋಗಿ ಕ್ವಾಲಿಟಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೈ ಪಿಕ್ಚರ್ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಪ್ಲೇಬ್ಯಾಕ್ ಸ್ಪೀಡ್ ಬೇಕಂತಂದರೆ ನೀವು 1.25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ದಿವಸ ಡಿಸ್ಪ್ಲೇ ಅನ್ನುವಂಥ ಆಪ್ಷನಲ್ಲಿ ನಾವು ಏನು ಮಾಡ್ಬೋದು? ಬಹಳಷ್ಟು ಮಂದಿಗೆ ನಾವು ಪರ್ಚೇಸ್ ರಿಜಿಸ್ಟರ್, ಸೇಲ್ಸ್ ರಿಜಿಸ್ಟರ್ ಟ್ಯಾಲಿ ERP9ನಲ್ಲಿ ಯಾವ ಥರ ನೋಡಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ, ಸರ್ ನಾವು ಪರ್ಚೇಸ್ ರಿಜಿಸ್ಟರ್ ಅಥವಾ ಸೇಲ್ಸ್ ರಿಜಿಸ್ಟರ್ ನೋಡಬೇಕಂದ್ರೆ ಯಾವ ಥರ ನಾವು ಅದನ್ನು ನೋಡಬಹುದು ಅಂತ ಟ್ಯಾಲಿ ERP9ನಲ್ಲಿ. ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಡಿಸ್ಪ್ಲೇ ಅನ್ನುವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ದರ್ ಈಸ್ ಒನ್ ಆಪ್ಷನ್ ಕಾಲ್ಡ್ ಅಕೌಂಟ್ ಬುಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಬುಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸೇಲ್ಸ್ ರಿಜಿಸ್ಟರ್ ಆ್ಯಂಡ್ ಪರ್ಚೇಸ್ ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಇರುತ್ತೆ. ಒಮ್ಮೆ ನೀವು ಸೇಲ್ಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಟ್ ವಿಲ್ ಡಿಸ್ಪ್ಲೇ ನಿಮಗೆ ಸೇಲ್ಸ್ ರಿಜಿಸ್ಟರ್, ಅಂದರೆ ಯಾವ ಮಂತಲ್ಲಿ ಎಷ್ಟು ಸೇಲ್ ಆಗಿದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಏಪ್ರಿಲ್ ಮಂತಲ್ಲಿ, ಇವಾಗ ಈ ಎಕ್ಸಾಂಪಲಲ್ಲಿ ಏಪ್ರಿಲ್ ಮಂತಲ್ಲಿ 81,720 ಸೇಲ್ಸ್ ಆಗಿದೆ. ಅದೇ ಥರ ನೀವು ಪರ್ಚೇಸ್ ರಿಜಿಸ್ಟರ್ ನೋಡಬೇಕಂದ್ರೆ ಸೇಲ್ಸ್ ರಿಜಿಸ್ಟರ್ ಕೆಳಗಡೆ ಪರ್ಚೇಸ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಏಪ್ರಿಲ್ ಮಂತಲ್ಲಿ ಎಷ್ಟು ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಥರ ಡಿಸ್ಪ್ಲೇ ಅನ್ನುವಂಥ ಆಪ್ಷನಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಇಂಥ ಡಿಸ್ಪ್ಲೇ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಕೌಂಟ್ ಆಫ್ ಬುಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೇಲ್ಸ್ ರಿಜಿಸ್ಟರ್ ಮತ್ತು ಪರ್ಚೇಸ್ ರಿಜಿಸ್ಟರ್ ಅನ್ನುವಂಥ ಎರಡು ಆಪ್ಷನ್ ಸಿಗುತ್ತೆ. ಸೇಲ್ಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮಂತಲ್ಲಿ ಎಷ್ಟು ಸೇಲ್ಸ್ ಆಯಿತು ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಹಾಗೂ ಪರ್ಚೇಸ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಮಂತಲ್ಲಿ ನಿಮಗೆ ಯಾವ ಮಂತಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಲ್ಲದೆ ಸ್ಟೂಡೆಂಟ್ಸ್, ಗೇಟ್ವೇ ಆಫ್ ಟ್ಯಾಲಿಯಿಂದ ನೀವು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದಾಗ ಸಪೋಸ್ ಈಗ ನಿಮಗೆ ಅಕೌಂಟ್ ಆಫ್ ಬುಕ್ಸಲ್ಲಿ ಪರ್ಚೇಸ್ ರಿಜಿಸ್ಟರ್, ಸೇಲ್ ರಿಜಿಸ್ಟರ್ ಬಗ್ಗೆ ನಾನು ಹೇಳಿಕೊಟ್ಟೆ. ಲೆಜ್ಜರ್ ಅಂತ ಕೂಡ ಒಂದಿರುತ್ತೆ. ಲೆಜ್ಜರಲ್ಲಿ ಏನು ಮಾಡ್ಬೋದು? ನಾವು ಯಾವ ಪಾರ್ಟಿ ಸಪ್ಲೈಯರ್ ಇರ್ತಾರಲ್ಲ ಬಿಸ್ನೆಸ್ಸಲ್ಲಿ, ನಾವು ಪರ್ಚೇಸ್ ಮಾಡಬೇಕಂದ್ರೆ ಯಾವುದಾದ್ರೂ ಒಬ್ಬರು ಸಪ್ಲೈಯರ್ ಅಂತ ನಾವು ಗೂಡ್ಸನ್ನು ಖರೀದಿ ಮಾಡಿರ್ತೀವಿ. ಇಲ್ಲಿ ನಾವು ಏನು ಮಾಡ್ಬೋದು? ಲೆಜ್ಜರ್ ಅನ್ನುವಂಥ ಆಪ್ಷನ್ಗೆ ಹೋಗಿ ABC ಡಿಸ್ಟ್ರಿಬ್ಯೂಟರ್, ಸಪೋಸ್ ವಿಚಾರ ಮಾಡಿ ABC ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಾವೇನೋ ಪರ್ಚೇಸ್ ಮಾಡಿದ್ದೀವಿ. ಅದರದ್ದು ನಾವು ಲೆಜ್ಜರನ್ನು ನೋಡಬೇಕು. ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ನಾವು ಯಾವಾಗ ಪರ್ಚೇಸ್ ಮಾಡಿದ್ದೀವಿ, ಅಥವಾ ಯಾವಾಗ ನಾವು ಅವ್ರಿಗೆ ಪೇಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ನೋಡಲಿಕ್ಕೆ ನಾವು ಲೆಜ್ಜರ್ ಅನ್ನುವಂಥ ಆಪ್ಷನ್ಗೆ ಹೋಗ್ತೀವಿ. ದಿಸ್ ಈಸ್ ಒನ್ ಆಪ್ಷನ್ ವೇರ್ ವಿ ಕ್ಯಾನ್ ಕ್ಲಿಕ್ ಆ್ಯಂಡ್ ವಿ ಕ್ಯಾನ್ ಸೆಲೆಕ್ಟ್, ಅಂದರೆ ಯಾವ ಡಿಸ್ಟ್ರಿಬ್ಯೂಟರ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲೇ ಏನಾಗಿದೆ, ಇವಾಗ 2 ಸಲ ಪರ್ಚೇಸ್ ಮಾಡಿದ್ದೀವಿ. ಏಪ್ರಿಲ್ ಮಂತಲ್ಲಿ 2 ಸಲ ನಾವು ಪರ್ಚೇಸ್ ಮಾಡಿದ್ದೀವಿ. 15,000 ಒಮ್ಮೆ, 15,000 ಒಮ್ಮೆ, ಹಾಗೂ ಒಮ್ಮೆ 10,000 ರೂಪಾಯಿ ಪೇಮೆಂಟ್ ಕೂಡ ಮಾಡಿದ್ದೀವಿ. ಹಾಗಾದರೆ 20,000 ಏನಾಗಿದೆ ನಮ್ಮದು ಇಲ್ಲೇ ಬ್ಯಾಲೆನ್ಸ್ ಉಳಿತಾ ಇದೆ. ಆ 20,000 ಬ್ಯಾಲೆನ್ಸ್ ನಿಮಗೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ? ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ರೇಷಿಯೋ ಅನಾಲಿಸಿಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ರೇಷಿಯೋ ಅನಾಲಿಸಿಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಂಡ್ರಿ ಕ್ರೆಡಿಟರ್ಸ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವೇನು ಮಾಡ್ಬೋದು? ABC ಡಿಸ್ಟ್ರಿಬ್ಯೂಟರ್ದು ಬ್ಯಾಲೆನ್ಸ್ ನೋಡಿ ಇವಾಗ. ದರ್ ಇಸ್ ಅ ಬ್ಯಾಲೆನ್ಸ್ ಆಫ್ 20,000, 20,000 ರೂಪಾಯಿ ಬ್ಯಾಲೆನ್ಸ್ ಇಲ್ಲೇ ತೋರಿಸ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದ ಆಪ್ಷನ್ ವಿಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಅಕೌಂಟೆಂಟ್ಸ್. ಇದೇ ಥರ ನಾವು ಸಾಕಷ್ಟು ಇನ್ನೂ ಮಾಹಿತಿಯನ್ನು ಪಡೆಯೋಣ ಮುಂದಿನ ಸೆಷನ್ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್.